ನೋಡ್ರಿ, ಈಗಾಗಲೇ ವಿಶ್ವ ಹಿಂದೂ ಪರಿಷತ್ತು ಮತ್ತು ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ನವರು ಅವ್ರಿಗೆ ಆಹ್ವಾನ ಮಾಡ್ಯಾರ. ಅವ್ರಿಗೇನಾದರೂ ಈ ದೇಶದ ಬಗ್ಗೆ ಕಳಕಳಿ ಇದ್ರೆ ಹಿಂದೂಗಳ ಓಟ್ ಬೇಕಾಗಿದ್ರೆ ಬರ್ತಾರೆ, ಇಲ್ಲಾಂದ್ರೆ ಸಾಬರ್ ಓಟ್ ಹಾಕಬೇಕಾಗಿದ್ರೆ ಅಲ್ಲೇ ಮಕ್ಕ ಮದಿನಾಕ್ ಹೋಗಲಿ. ಓಟ್ ಸಂಬಂಧ ಬರ್ತಾರೆ, ಓಟ್ ಸಂಬಂಧಿ ಬರ್ತಾರ. ಬೇರೆ ಎದಕ್ಕೂ ಅವ್ರಿಗೇನು 25 ಮಂದಿ ಕಾಂಗ್ರೆಸ್ ವಕೀಲರು ಸುಪ್ರೀಂ ಕೋರ್ಟ್ನಾಗ ಅಯೋಧ್ಯೆ ರಾಮ ಮಂದಿರ ವಿರುದ್ಧ ಕೇಸಿನಲ್ಲಿ ಕಪಿಲ್ ಸಿಬಾಲ್ ಹಿಡಿದು 27 ಮಂದಿ ವಕೀಲರು ಕಾಂಗ್ರೆಸ್ನ ಮೆಂಬರ್ಸು ಅಯೋಧ್ಯೆಯಲ್ಲಿ ರಾಮ ಮಂದಿರದ ವಿರುದ್ಧ ಕೇಸ್ ಆಡ್ಯಾರ. ಕಪಿಲ್ ಸಿಬಾಲ್ ಸುಪ್ರೀಂ ಕೋರ್ಟ್ನಾಗ ಏನು ವಾದ ಮಾಡ್ಯಾರ ಅಂದ್ರ, ರಾಮ ಕಾಲ್ಪನಿಕ, ರಾಮ ಇದ್ದ ಅನ್ನುವಂಥದ್ದು ಯಾವುದೇ ದಾಖಲೆಗಳಿಲ್ಲ ಅನ್ನುವಂಥದ್ದು ಸಹ ಕಾಂಗ್ರೆಸ್ನವ್ರು ವಾದ ಮಾಡ್ಯಾರ. ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಎಂಥ ವೈರಿ ಇದ್ರು ನಾವು ಸ್ವಾಗತ ಮಾಡೋದು, ಕರೀದು ನಮ್ಮ ಧರ್ಮ. ನಮ್ಮವ್ರು ಹೋಗಿ ಕರೆದಾರ, ಬರೋದು ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು. ನೋಡ್ರಿ, ಈಗಾಗಲೇ ವಿಶ್ವ ಹಿಂದೂ ಪರಿಷತ್ತು ಮತ್ತು ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ನವರು ಅವ್ರಿಗೆ ಆಹ್ವಾನ ಮಾಡ್ಯಾರ. ಅವ್ರಿಗೇನಾದರೂ ಈ ದೇಶದ ಬಗ್ಗೆ ಕಳಕಳಿ ಇದ್ರೆ ಹಿಂದೂಗಳ ಓಟ್ ಬೇಕಾಗಿದ್ರೆ ಬರ್ತಾರೆ, ಇಲ್ಲಾಂದ್ರೆ ಸಾಬರ್ ಓಟ್ ಹಾಕಬೇಕಾಗಿದ್ರೆ ಅಲ್ಲೇ ಮಕ್ಕ ಮದಿನಾಕ್ ಹೋಗಲಿ. ಓಟ್ ಸಂಬಂಧ ಬರ್ತಾರೆ, ಓಟ್ ಸಂಬಂಧಿ ಬರ್ತಾರ. ಬೇರೆ ಎದಕ್ಕೂ ಅವ್ರಿಗೇನು 25 ಮಂದಿ ಕಾಂಗ್ರೆಸ್ ವಕೀಲರು ಸುಪ್ರೀಂ ಕೋರ್ಟ್ನಾಗ ಅಯೋಧ್ಯೆ ರಾಮ ಮಂದಿರ ವಿರುದ್ಧ ಕೇಸಿನಲ್ಲಿ ಕಪಿಲ್ ಸಿಬಾಲ್ ಹಿಡಿದು 27 ಮಂದಿ ವಕೀಲರು ಕಾಂಗ್ರೆಸ್ನ ಮೆಂಬರ್ಸು ಅಯೋಧ್ಯೆಯಲ್ಲಿ ರಾಮ ಮಂದಿರದ ವಿರುದ್ಧ ಕೇಸ್ ಆಡ್ಯಾರ. ಕಪಿಲ್ ಸಿಬಾಲ್ ಸುಪ್ರೀಂ ಕೋರ್ಟ್ನಾಗ ಏನು ವಾದ ಮಾಡ್ಯಾರ ಅಂದ್ರ, ರಾಮ ಕಾಲ್ಪನಿಕ, ರಾಮ ಇದ್ದ ಅನ್ನುವಂಥದ್ದು ಯಾವುದೇ ದಾಖಲೆಗಳಿಲ್ಲ ಅನ್ನುವಂಥದ್ದು ಸಹ ಕಾಂಗ್ರೆಸ್ನವ್ರು ವಾದ ಮಾಡ್ಯಾರ. ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಎಂಥ ವೈರಿ ಇದ್ರು ನಾವು ಸ್ವಾಗತ ಮಾಡೋದು, ಕರೀದು ನಮ್ಮ ಧರ್ಮ. ನಮ್ಮವ್ರು ಹೋಗಿ ಕರೆದಾರ, ಬರೋದು ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು.